ಹಾಯ್ ಎಲ್ರಿಗೂ ಎಂ ಪಿ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರ ಯುವನಿಧಿ ಯೋಜನೆಯನ್ನು ಜಾರಿಗೆ ತರೋಕ್ಕೆ ಹೊರಟಿದೆ. ಈಗ ಯುವನಿಧಿ ಯೋಜನೆ ಜಾರಿಯಾಗುವಂಥ ದಿನಾಂಕವನ್ನು ಘೋಷಣೆ ಮಾಡಿದೆ. ಈ ಯುವನಿಧಿ ಯೋಜನೆ ಅಂದರೆ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ಕೊಡುವಂಥ ಯೋಜನೆ. ಕಾಂಗ್ರೆಸ್ ಸರ್ಕಾರ ಶುರುವಿನಲ್ಲಿ ಹಾಗೆ ಹೇಳಿದರು, ಆದರೆ ಅಧಿಕಾರಕ್ಕೆ ಬಂದ ನಂತರ ಸ್ವಲ್ಪ ಕಂಡೀಷನ್ಸ್ನ ಹಾಕಿದ್ದಾರೆ. ನಿರುದ್ಯೋಗಿಗಳು ಯಾರೆಲ್ಲ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡ್ಬೋದು. ಯಾರೆಲ್ಲ ಮಾಡೋ ಹಾಗಿಲ್ಲ, ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಎಲ್ಲ ಅಪ್ಲೈ ಮಾಡಬೇಕು, ಯಾವತ್ತಿಂದ ಅಪ್ಲೈ ಮಾಡಬೇಕು, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸರ್ಕಾರ ಯುವನಿಧಿ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಮತ್ತು ಅರ್ಜಿ ಸಲ್ಲಿಸೋ ದಿನಾಂಕವನ್ನು ನಿಗದಿಪಡಿಸಿದೆ. ಇದೇ 21ನೇ ತಾರೀಕು ಅಂದರೆ ಡಿಸೆಂಬರ್ 21ನೇ ತಾರೀಕಿಂದ ನಿರುದ್ಯೋಗಿಗಳು ಯಾರೆಲ್ಲ ನಿರುದ್ಯೋಗಿಗಳಿದ್ದೀರಾ ಈ ಯುವನಿಧಿ ಯೋಜನೆ ಅಂದರೆ ಪ್ರತಿ ತಿಂಗಳು 3,000 ಸಿಗುವಂಥ ಯೋಜನೆಗೆ ಅರ್ಜಿಯನ್ನು ಹಾಕಬಹುದು. ಸರ್ಕಾರದ ಅಂದಾಜಿನ ಪ್ರಕಾರ ಸುಮಾರು 5 ಲಕ್ಷ ನಿರುದ್ಯೋಗಿಗಳು ಈ ಯೋಜನೆಯ ಫಲವನ್ನು ಪಡಿತಾರೆ ಅಂದಾಜು ಮಾಡಿದ್ದಾರೆ. ಆದರೆ ಅದು 5 ಲಕ್ಷಕ್ಕಿಂತ ಜಾಸ್ತಿ ಆಗ್ಬೋದು, ಇಲ್ಲ 5 ಲಕ್ಷಕ್ಕಿಂತ ಕಡಿಮೆನೂ ಆಗ್ಬೋದು. ಮತ್ತು ಅರ್ಜಿ ಹಾಕಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಈ 3,000 ದುಡ್ಡನ್ನು ಹಾಕ್ತಾರೆ. ಇನ್ನು ಯಾವಾಗಿಂದ ಹಣ ಬರುತ್ತೆ ಅಂದರೆ ನಿಮಗೆ ಜನವರಿ 2024 21ನೇ ತಾರೀಕಿನ ನಂತರ ಅಂದರೆ ಡಿಸೆಂಬರ್ 21ರಿಂದ ಜನವರಿ 20ರವರೆಗೆ ಅಪ್ಲೈ ಮಾಡಿರ್ತೀರಲ್ಲ, ಅದನ್ನು ಪರಿಶೀಲನೆ ಮಾಡಿ ಆ ನಂತರ 21ನೇ ತಾರೀಕಿನ ನಂತರ ಎಲ್ಲರಿಗೂ ಹಣ ಹಾಕ್ತಾರೆ. ಇದರಲ್ಲಿ ಸ್ವಲ್ಪ ಕಂಡೀಷನ್ಸ್ ಇದೆ, ಹಾಗೆ ಈ ವಿಡಿಯೋ ನೋಡ್ತಾ ಇರಿ, ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ಈ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ 2022-23 ಬ್ಯಾಚು 2023ರಲ್ಲಿ ಪಾಸ್ಔಟ್ ಆಗಿರ್ತಾರಲ್ಲ, ಇನ್ನು ಈ ವರ್ಷ ಡಿಗ್ರಿ ಅಥವಾ ಡಿಪ್ಲೊಮಾ ಫೈನಲ್ ಎಕ್ಸಾಮ್ಸ್ ಆಗಿರುತ್ತಲ್ಲ, ಪಾಸ್ ಆಗಿರೋರು ಈ ಯೋಜನೆಗೆ ಅಪ್ಲೈ ಮಾಡಬಹುದು. ಇನ್ನು 2022ರಲ್ಲಿ ಪಾಸ್ ಆಗಿರೋರು ಈ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗಲ್ಲ. 2023ರಲ್ಲಿ ಪಾಸ್ ಆಗಿರುವವರು ಫೈನಲ್ ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಸ್ ಈ ಯೋಜನೆಗೆ ಅಪ್ಲೈ ಮಾಡಬಹುದು. ಇನ್ನು ಈ ಯೋಜನೆಗೆ ಅರ್ಜಿ ಸಲ್ಲಿಕೆ ದಿನಾಂಕ ಬಂದು ಡಿಸೆಂಬರ್ 21ನೇ ತಾರೀಕು. ಮತ್ತು ಅರ್ಜಿಯನ್ನು sevasindu.karnataka.government.in ಅಂದರೆ sevasindu.karnataka.gov.in ಈ ವೆಬ್ಸೈಟ್ನಲ್ಲಿ ಹಾಕ್ಬೋದು. ಅರ್ಜಿ ಓಪನ್ ಆದಮೇಲೆ ಹೇಗೆ ಅಪ್ಲೈ ಮಾಡಬಹುದು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಯಾರ್ಯಾರಿಗೆ ಎಷ್ಟು ಹಣ ಬರುತ್ತೆ ಅಂದರೆ ಡಿಗ್ರಿ ಪಾಸ್ ಆಗಿದವ್ರಿಗೆ ತಿಂಗಳಿಗೆ 3,000 ಮತ್ತು ಡಿಪ್ಲೊಮಾ ಪಾಸ್ ಆಗಿದವ್ರಿಗೆ ಪ್ರತಿ ತಿಂಗಳು 1,500 ರೂಪಾಯಿ ಹಣ ಬರುತ್ತೆ. ಇನ್ನು ಏನೇನಪ್ಪ ಕಂಡೀಷನ್ಸ್ ಈ ಯೋಜನೆಗೆ ಅಂತಂದರೆ, ಮೊದಲನೇ ಕಂಡೀಷನ್ ಬಂದು 2023ರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ ಪಾಸ್ಔಟ್ ಆಗಿರಬೇಕು. ಇನ್ನು ಎರಡನೇ ಕಂಡೀಷನ್ ಬಂದು ಪಾಸ್ ಆಗಿದ ದಿನಾಂಕದಿಂದ ಅಂದರೆ 2023ರಲ್ಲಿ ಯಾರು ಪಾಸ್ಔಟ್ ಆಗಿರ್ತಾರೆ ಪಾಸ್ ಆಗಿದ ದಿನಾಂಕದಿಂದ ಬಂದು 180 ದಿನಗಳು ಅಂದರೆ 6 ತಿಂಗಳ ಕಾಲ ಈ ಯೋಜನೆಗೆ ಅಪ್ಲೈ ಮಾಡೋ ಹಾಗಿಲ್ಲ. ಸಪೋಸ್ ನೀವು ಪಾಸ್ಟ್ ಆಗಿ 4 ತಿಂಗಳಾಗಿರುತ್ತೆ ಅಂದರೆ 2 ತಿಂಗಳು ಕಾಯಲೇಬೇಕು. 2 ತಿಂಗಳು ಆದಮೇಲೆ ನೀವು ಅಪ್ಲೈ ಮಾಡಬಹುದು. ಅದ್ರ ಜೊತೆಗೆ 6 ತಿಂಗಳು ಆದಮೇಲೂ ಕೂಡ ಯಾವ ಕೆಲಸ ಸಿಕ್ಕಿರಬಾರ್ದು ನಿಮಗೆ. ಅದರ ಜೊತೆಗೆ ಮತ್ತು ಯಾರು ವೃತ್ತಿಪರ ಕೋರ್ಸ್ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇರ್ತಾರಲ್ಲ ಅವರು ಕೂಡ ಈ ಯೋಜನೆಗೆ ಅಪ್ಲೈ ಮಾಡಬಹುದು. ಮತ್ತು ಈ ಹಣವನ್ನು ಎಲ್ಲಿವರೆಗೆ ಕೊಡ್ತಾರೆ ಅಂದರೆ ನಿಮಗೆ ಕೆಲಸ ಸಿಗೋವರೆಗೆ ಕೊಡ್ತಾರೆ. ಸಪೋಸ್ ಈ ಯೋಜನೆಗೆ ಅಪ್ಲೈ ಮಾಡಿ ನಿಮಗೆ ಕೆಲಸ ಸಿಕ್ಕೇ ಇಲ್ಲ ಅಂದರೆ ಈ ಹೆಣ್ಮಕ್ಳು ಇರ್ತಾರಲ್ಲ ಅವರು ಡಿಗ್ರಿ ಅಥವಾ ಡಿಪ್ಲೊಮಾ ಮುಗಿಸಿ ಮದುವೆ ಆಗಿ ಗಂಡನ ಮನೆಗೆ ಹೊರಟೋಗ್ತಾರೆ. ಅವ್ರು ಯಾವುದೇ ಕೆಲಸಕ್ಕೆ ಸೇರಲ್ಲ. ಅವರು ನಿಜವಾಗಿ ಕೆಲಸನೇ ಸಿಕ್ಕಿಲ್ಲ ಅಂಥವರು 2 ವರ್ಷಗಳ ಕಾಲ ಈ ಯೋಜನೆಯ ಲಾಭವನ್ನು ಪಡಿಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ ಈ ಯೋಜನೆಗೆ ಕರ್ನಾಟಕದವರು ಮಾತ್ರ ಅಂದರೆ ಕನ್ನಡಿಗರು ಮಾತ್ರ ಅಪ್ಲೈ ಮಾಡಬೇಕು. ಅದ್ರ ಜೊತೆಗೆ ಇನ್ನು ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಕೆಲಸ ಸಿಕ್ಕಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಸ್ವಯಂ ದೃಢೀಕರಣ ಪತ್ರವನ್ನು ಕೊಡಬೇಕು. ಅಂದರೆ ನೀವೇ ಸೈನ್ ಮಾಡಿ ನನಗೆ ಯಾವುದು ಕೆಲಸ ಸಿಕ್ಕಿಲ್ಲ ಅಂತ ಸ್ವಯಂ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕು. ಸಪೋಸ್ ಅದು ತಪ್ಪು ಅಂತ ಸರ್ಕಾರಕ್ಕೆ ಏನಾದರೂ ಗೊತ್ತಾದರೆ ನಿಮ್ಮ ಮೇಲೆ ದಂಡವನ್ನು ಕೂಡ ಹಾಕ್ತಾರೆ. ಶಿಕ್ಷೆ ಬಗ್ಗೆ ಅವರೇನು ಹೇಳಿಲ್ಲ, ಬಟ್ ದಂಡವನ್ನು ಕೂಡ ಹಾಕ್ತಾರೆ. ಇನ್ನು ಇದರ ಜೊತೆಗೆ ನೀವು ಪಾಸ್ ಆದಮೇಲೆ 6 ತಿಂಗಳಿನವರೆಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಆ ಬ್ಯಾಂಕ್ ಸ್ಟೇಟ್ಮೆಂಟನ್ನು ವೆರಿಫೈ ಮಾಡುತ್ತೆ.
ನೀವು ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ಯಾವುದಾದ್ರೂ ಸ್ಯಾಲ್ರಿ ಕ್ರೆಡಿಟ್ ಆಗಿದೆಯಾ ಅಂತ ಚೆಕ್ ಮಾಡುತ್ತೆ. ಇನ್ನು ಫೈನಲಾಗಿ ಏನೇನಪ್ಪ ಡಾಕ್ಯುಮೆಂಟ್ಸ್ ಬೇಕು ಈ ಯುವ ನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕೆಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು? ಮೊದಲನೇದು ಆಧಾರ್ ಕಾರ್ಡ್ ಬೇಕು. ಎರಡನೇದು SSLC ಮಾರ್ಕ್ಸ್ ಕಾರ್ಡ್ ಬೇಕು. ಮೂರನೇದು ಡಿಗ್ರಿ ಮಾಡಿದರೆ ಡಿಗ್ರಿ ಸರ್ಟಿಫಿಕೇಟ್ ಬೇಕು, ಇಲ್ಲ ಡಿಪ್ಲೊಮಾ ಮಾಡಿದರೆ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕು. ಸಪೋಸ್ ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ ಅಂತಂದರೆ ನೀವು ಪಾಸಾಗಿರ್ತೀರಲ್ಲ, ಆ ಮಾರ್ಕ್ಸ್ ಕಾರ್ಡ್ಸ್ನ ಕೂಡ ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟು ಡಾಕ್ಯುಮೆಂಟ್ ಏನಪ್ಪ ಬೇಕು ಅಂದರೆ ಸ್ವಯಂ ದೃಢೀಕರಣ ಪತ್ರವನ್ನು ನೋಟ್ರಿ ಮಾಡಿಸಿ ಅಪ್ಲೈ ಮಾಡಿಸ್ಬೇಕು. ಅದರ ಜೊತೆಗೆ 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಫೈನಲಾಗಿ ಏನಪ್ಪ ಅಂದರೆ ಇದೇ ಡಿಸೆಂಬರ್ 21ನೇ ತಾರೀಕು ಅರ್ಜಿಯನ್ನು ಅಪ್ಲೈ ಮಾಡಬಹುದು. ಎಲ್ಲ ಅಪ್ಲೈ ಮಾಡಬಹುದು ಅಂದರೆ sevasindhu.karnataka.gov.in ಈ ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ಬೋದು. ದಯವಿಟ್ಟು ಯಾರ್ಯಾದರೂ ನಿರುದ್ಯೋಗಿಗಳಿರ್ತಾರೆ ಅವರೆಲ್ಲ ಅಪ್ಲೈ ಮಾಡಿ ಯೋಜನೆಯನ್ನು ಲಾಭ ಪಡ್ಕೊಳ್ಳಿ. ಮುಂದೆ ಆ ಅರ್ಜಿ ಓಪನ್ ಆದಮೇಲೆ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಇಟ್ಕೊಂಡು ಹೇಗೆ ಅಪ್ಲೈ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.